ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ಒಂದು ಚಾಲೆಂಜ್ ವಿಡಿಯೋನ ಮಾಡ್ತಾ ಇದ್ದೇನೆ. ಚಾಲೆಂಜ್ ವಿಡಿಯೋ ಏನಂದರೆ ಆಮೇಲೆ ಹೇಳ್ತೀನಿ. ನಾನು ಇವತ್ತಿದ್ದೇನೆ ನಮ್ಮ ಭಟ್ಕಳದಲ್ಲಿದ್ದೇನೆ. ಇವತ್ತು ಸಂಡೇ, ನಮ್ಮ ಭಟ್ಕಳದಲ್ಲಿ ಸಂತೆ ನಡೆಯುತ್ತೆ. ನಾನು ಹಿಂಗಡೆ ಕಾಣಿಸ್ತಾ ಇದೆಯಲ್ಲ, ನಮ್ಮ ಹತ್ರ ಒಂದು ಚೀಲ ಇದೆ, ದೊಡ್ಡ ಚೀಲ. ಇದನ್ನು ತುಂಬಿಸ್ಲಿಕ್ಕೆ ಟ್ರೈ ಮಾಡೋಣ, ಅದು ಕೂಡ ಫ್ರೀ ಆಗಿ. ನಾನು ಎಷ್ಟು ಜನ ಹತ್ರ ಬಯಸ್ಕೊಳ್ಳೋದಿದ್ದೇನೆ ಈ ಚಾಲೆಂಜ್ ವಿಡಿಯೋ ಮಾಡಲಿಕ್ಕೆ ಹೋಗಿ. ಇವಾಗಲೇ ಭಯ ಆಗ್ತಿದೆ ಈ ವಿಡಿಯೋ ಮಾಡಲಿಕ್ಕೆ, ಆದರೂ ಏನಿಲ್ಲ, ನೋಡೋಣ. ಈ ವಿಡಿಯೋ ಮಾಡ್ಲಿಕ್ಕೆ ಮಾತ್ರ ಡೇರಿಂಗ್ ಬೇಕು. ಇದ್ಯಾವುದು ಹೊಸ ಪ್ರತಿಭೆ? ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಕೊಡ್ತಾರಾ ಇಲ್ಲ ನನ್ನನ್ನು ಬೆರೆಸಾಕ್ತಾರ ಅಂತ ಗೊತ್ತಿಲ್ಲ. ನೋಡೋಣ ಗೈಸ್. ಅಣ್ಣ ನೋಡ್ಲಿಕ್ಕೆ ಸ್ವಲ್ಪ ಪಾಪನ್ ಥರ ಕಾಣಿಸ್ತಾ ಇದೆ, ಒಳ್ಳೆ ಮನಸ್ಸಿದ್ದವ್ರ ಥರ ಕಾಣಿಸ್ತಾ ಇದೆ. ಪ್ರಕಾರ ಕೇಳಿ ನೋಡೋಣ ಅಣ್ಣನ ಹತ್ರ ಸಿಗತ್ತಂತ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ. 1.5 kg ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಬೋರ್ನಿ ಶುರು ಆಯ್ತು. ಓಕೆ, ಇವಾಗ 2ನೇ ಅಂಗಡಿ ಹತ್ರ ಬಂದಿದ್ದೇವೆ. ಕೇಳಿ ನೋಡೋಣ ಸಿಗತ್ತಾ ಇಲ್ಲ ಅಂತ. ನಾನು ಬಡವ, ನೊಂದಿದ್ದೇನೆ. ಹುಟ್ಟು ಭಿಕ್ಷೆ ಕಣೋ. ಅಯ್ಯೋ, ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಂಗ್ರಾಚುಲೇಷನ್ ಬ್ರದರ್. ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ನರ್ವಸ್ ಆಗಿಬಿಟ್ಟಿದೆ. ಆಮೇಲೆ ಕೇಳ್ತಾ ನಾರ್ಮಲ್ ಆಗಿಬಿಡ್ತು. ಎಲ್ಲರೂ ಆಲ್ಮೋಸ್ಟ್ ಕೊಡ್ತಾ ಇದ್ರು, ಕೆಲವೊಂದು ಕಡೆ ಕೊಡಲಿಲ್ಲ. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಸ್ನೇಹಿತರೆ, 1.5 kg ಮಾವಿದೆ. ಆನ್ಗಲ್ದವರು ಕೊಟ್ಟಿದ್ದು. ನೋಡಿ, ಆನ್ಗಲ್ ಜನ ಎಷ್ಟು ಸ್ಟಾರ್ಟಿಂಗ್ ನನಗೆ ಬೋಧನೆ ಆಗಿದ್ದು ಆನ್ಗಲ್ ಅವರಿಂದನೇ. 1.5 kg ಬಾಳೆಹಣ್ಣು, ಇವಾಗ 1.5 kg ಮಾವಿನ ಹಣ್ಣು ಕೊಟ್ಟಿದ್ದಾರೆ. ಮತ್ತೇನೋ ಬೇಕು ನಿನಗೆ? ಏನೋ ಬೇಕು? ಫೈನಲಿ ಸ್ನೇಹಿತರೆ ನೋಡಿ, ಚೀಲ ತುಂಬೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನಾನು ವಿಡಿಯೋ ಮಾಡುವ ಮೊದಲು ಅಂದ್ಕೊಳ್ಳೇ ಇಲ್ಲ ಈ ಥರ ಆಗುತ್ತಂತ. ನಾನು ಅಂದ್ಕೊಂಡಿದ್ದೆ ಒಂದು 2-3 ಗಂಟೆ ಆಗ್ಬೋದು ಈ ಥರ ಮಾಡಲಿಕ್ಕೆ. ಇಲ್ಲ, 1 ಗಂಟೆ ಒಳಗೆ
ನಮ್ಮ ಚೀಲನ ತುಂಬೋಗ್ಬಿಟ್ಟಿದೆ. ಇವಾಗ ಟೋಟಲ್ ಆಗಿ ಲೆಕ್ಕ ಮಾಡೋಣ ಎಷ್ಟು ಮಾವಿನಹಣ್ಣು ಇದೆ, ಆಮೇಲೆ ಬಾಳೆಹಣ್ಣು ಎಷ್ಟಿದೆ ಅಂತ ಟೋಟಲ್ ಆಗಿ ಲೆಕ್ಕ ಮಾಡೋಣ. ಜನರು ಸಹಾಯ ಮಾಡಿದಂಥ ಹಣ್ಣುಗಳು ತರಕಾರಿಗಳು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಇದೊಂದು 3 kg ಇರ್ಬೋದು. 26 ಪೀಸ್ ಮಾವಿನಹಣ್ಣಿದೆ. ಆಮೇಲೆ ಬಾಳೆಹಣ್ಣು ಲೆಕ್ಕ ಮಾಡಿಲ್ಲ ನೋಡಿ, ಬಾಳೆಹಣ್ಣು ಇಷ್ಟಿದೆ. ಆಮೇಲೆ ಇದೇನು ಲಿಚ್ಚಿ ಇರಬೇಕಿದು. ಆಮೇಲೆ ತರಕಾರಿ ನೋಡಿ ಕೊಟ್ಟಿದ್ದಾರೆ ಇಷ್ಟ. ಇವಾಗ ಇದನ್ನು ಏನು ಮಾಡೋದಂತ ಮುಂದೆ ನೋಡಿ. ಓಕೆ ಬನ್ನಿ. ಇವಾಗ ಹಣ್ಣನ್ನು ಕೊಡೋಣ. ಇದು ಏನಂತ ಏನು ಗೊತ್ತಾ, ನಾನು ಅವ್ರ ಹತ್ರ ಫ್ರೀಯಾಗಿ ತಗೊಂಡಿದ್ದು. ಆಮೇಲೆ ಹೇಳ್ತೀನಿ ಅಂತ ಹೇಳಿದಲ್ಲ ಚಾಲೆಂಜ್ ವಿಡಿಯೋ ಏನಂತ. ಚಾಲೆಂಜ್ ವಿಡಿಯೋ ಇದೇನೆ, ಅವ್ರ ಹತ್ರ ಇಸ್ಕೊಂಡು ಇಂಥ ಬಡವರಿಗೆ ಕೊಡೋಣ ಅಂತ ಇವತ್ತಿನ ಚಾಲೆಂಜ್ ವಿಡಿಯೋ ಮಾಡಿದ್ದೆ ನಾವು. ಅದೇ ಇವರು ಅವ್ರ ಹತ್ರ ಕೇಳಿಕ್ಕೆ ಹೋಗಿದ್ರೆ ಕೊಡೋದು ಕಷ್ಟ ಅನಿಸುತ್ತೆ. ಯಾಕಂದರೆ ನಾನು ಒಂದು ಕಡೆ ವೀಡಿಯೋ ಮಾಡ್ತಿದ್ದೆಲ್ಲ, ನಾನು ಅವ್ರ ಹತ್ರ ಹೇಳಿದ್ದೇ ಇದೆ, ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಬಡವರಿಗೆ ಹೆಲ್ಪ್ ಮಾಡಬೇಕಂತ ಇದ್ದೀನಿ, ನೀವೇನಾದರೂ ಕೊಟ್ಟರೆ ಅವರಿಗೆ ಕೊಡ್ತೀನಿ ಅಂತ ಹೇಳಿ ಅವರಾದಮೇಲೆ ಪಟ ಕೊಟ್ಟರು. ಕೆಲವರು ಕೊಡಲಿಲ್ಲ. ಇವತ್ತಿನ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಪವರು ಆ ಥರ ಬೆಳೆದೋಗ್ಬಿಟ್ಟಿದೆ. ಅದ್ರಗೋಸ್ಕರ ಕೆಲವರು ವೀಡಿಯೋ ನೋಡಿ ಕೊಡ್ತಾರೆ. ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಯಾರು ಬೇಕಾದರೂ ಕೊಡ್ತಾರೆ. ಆದರೆ ಆ ಥರ ಮಿಸ್ಯೂಸ್ ಎಲ್ಲ ಮಾಡ್ಕೊಳ್ಬಾರ್ದು. ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾ, ಫ್ರೀಯಾಗಿ ಹಣ್ಣು ಕೇಳಲಿಕ್ಕೆ 1 ಗಂಟೆ ಒಳಗೆ ನಾವು ಮುಗಿಸಿದ್ದೇವೆ. ಅದೇ ನಾವು ಬಡವರಿಗೆ ಹುಡುಕ್ಲಿಕ್ಕೆ 1.5 ಗಂಟೆ ಆಗಿಬಿಟ್ಟಿದೆ. ಆಮೇಲೆ ರೋಡ್ ಅವರು ಕೆಲಸ ಮಾಡ್ತಿದ್ರು ಆ ಸೈಡ್ UP ಅವರು, ಅವ್ರಿಗೆ ಕೊಟ್ಟುಬಿಟ್ಟೆ. ಸಿಕ್ಕಾಪಟ್ಟೆ ಮಳೆ ಬಂತು. ರೈನ್ ಕೋಟ್ ಕೂಡ ತಗೊಂಡೋಗ್ಲಿಲ್ಲ ನಾವು. ಇವಾಗ ವಾಪಸ್ ನಮ್ಮ ಮನೆ ಕಡೆ ಬಂದಿದ್ದೇವೆ. ನೋಡಿ ಇಷ್ಟು ಉಳಿದಿದ್ದೇವೆ, ಬಾಳೆಹಣ್ಣು ಮತ್ತು ತರಕಾರಿ ಉಳಿದಿದೆ. ಇದನ್ನು ಇವಾಗ ಹಾಕೋಣ. ಹಸು ಇದೆ, ಇಲ್ಲಿ ದನ ಇದೆ, ದನಕ್ಕಂದ ಹಾಕೋಣ. ಯಾಕಂದರೆ ಯಾರು ಸಿಗಲಿಲ್ಲ. ಸ್ನೇಹಿತರೆ, ನಮ್ಮ ಕನ್ನಡ ಲ್ಯಾಂಗ್ವೇಜು ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು ಮಾತಾಡುವಾಗ. ಯಾಕಂದರೆ ನಾವು ಕನ್ನಡ ಲ್ಯಾಂಗ್ವೇಜು ಕಲ್ತ್ಕೊಂಡು ಬಂದಿರೋದು. ನಮ್ಮ ಲ್ಯಾಂಗ್ವೇಜು ಕೊಂಕಣಿ. ಅದ್ರಗೋಸ್ಕರ ನಾವು ಚಿಕ್ಕವನಿಂದಲೇ ಅಂದರೆ ಕೊಂಕಣಿ ಮಾತಾಡ್ಕೊಂಡು ಬರೋದಲ್ಲ, ಅದ್ರಗೋಸ್ಕರ ನಾವು ಕನ್ನಡನ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರಲ್ಲ. ಅದ್ರಗೋಸ್ಕರ ಯಾರು ಬ್ಯಾಡ್ ಕಮೆಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ನಾವು ಹಣ್ಣು ಮಾತ್ರ ತಗೊಳ್ಳುವ ಅಂತ ನೋಡಿದ್ದು, ಯಾಕಂದರೆ ತರಕಾರಿ ಜನರಿಗೆ ಕೊಡೋದು ಕಷ್ಟ ಅಲ್ಲ, ಅದ್ರಗೋಸ್ಕರ. ಆಮೇಲೆ ನಮ್ಮ ಪ್ಲ್ಯಾನ್ ಬಂತು, ದನ ಇರುತ್ತಲ್ಲ, ದನಕ್ಕಾದರೂ ಹಾಕ್ಲಿಕ್ಕಾಗುತ್ತಂತ ತಗೊಂಡಿದ್ದು. ಈ ಚಾಲೆಂಜ್ ವಿಡಿಯೋ ನಿಮಗೆ ಯಾವ ಥರ ಆಯ್ತಂತ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತು ಈ ಥರ ಚಾಲೆಂಜ್ ವಿಡಿಯೋ ಆಗಿರ್ಬೋದು, ಮತ್ತು ಯಾವುದಾದ್ರೂ 24 hours ಚಾಲೆಂಜ್ ಇರ್ಬೋದು, ಈ ಥರ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಪ್ಲೀಸ್ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಈ ನಾನು ಮಾಡುವ ಕೆಲಸಕ್ಕೆ ಆಗಲಿ, ನಾನು ಮಾಡುವ ವೀಡಿಯೋಕ್ಕಾಗಲಿ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ.